ಕಿಟ್ಟಣ ಈಗ ಹೇಳಿದ್ದಿ ಏನೋ ಒಂದೆರಡು ನಾಟಿ ಕೋಳಿ ಇದ್ವು ಕಣಣ್ಣ ಬೈ ನಂಗೆ ಕೊಯ್ತೀನಿ ಬಾ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಿ ಬರುತ್ತೇನ ನೀವು ಹೋಗ್ತೀರಿ. ಭಾಳ ಚೆನ್ನಾಗಿತ್ತು ಸಾಂಬಾರು ಅಂತೂ. ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಹೋಗ್ತೀವಿ. ನೀನು ಮನೆ ತಾಗ ಯಾರೂ ಇಲ್ಲ, ಹೋಗ್ತೀವಿ. ಬರ್ತಾ ಇದ್ದಾರೆ ಇನ್ನು ಬರ್ಬೋದು, ಹೊರಡ್ತಾ ಇದ್ದಾರೆ. ಹ್ಞೂ ಹ್ಞೂ ನೀವು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿರಲ್ಲ. ಗೌರ್ಮೆಂಟ್ ಕೆಲಸ ಇರಬೇಕು. ಗೌರ್ಮೆಂಟ್ ಕೆಲಸ ಇದ್ರೇನೆ. ಹ್ಞೂ ಹ್ಞೂ ಅದೇ 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 ಗೌರ್ಮೆಂಟ್ ಕೆಲಸ ಅಂದರೆ ಎಲ್ಲ ಫ್ರೀಯಾಗೇ ಇರ್ತಾರೆ. ಆರಾಮಾಗಿರ್ತಾರೆ. ಹ್ಞೂ 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 ನಿಮ್ಮದು ಗೌರ್ಮೆಂಟ್ ಕೆಲಸ ಅಲ್ಲ. ಏನಪ್ಪ. ಇನ್ನೇನಿಲ್ಲ ಕಣಪ್ಪ, ಹೇಳ್ಬೇಕು ಕಣಪ್ಪ. ಸರಿಯಪ್ಪ, ನಾವು ಹೋಗ್ತೀವಿ. ಆಮೇಲಿಂದ ಬರೋದಾದರೆ ನಿಮ್ಮ ಮಾಮೂನವ್ರನ್ನೆಲ್ಲ ಕರ್ಕೊಂಡು ಬರ್ತೀವೇಳ. ಸರಿ ಅಮ್ಮ ಇನ್ನು ಬೆಂದಿಲ್ಲ ಅಂತೀರಾ ಅದಕ್ಕೆ ಇನ್ನೊಂದು ಪಟ್ಟು ಉಂಡೋಗಿರಂತೆ ಬರ್ಯಾ ಇನ್ನೊಂದು ಪಟ್ಟು. ಬರ್ತೀವಿ ಹೇಳ್ರಪ್ಪ. ಆಮೇಲಿಂದ ಇನ್ನೊಂದ್ಸತಿ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಬೇಯ್ತೈತೆ, ಇಕ್ಕೈತೆ, ಹೋಗಿ ಕಸ ಹೊಡೆದು ಬರ್ತೀವಿ ಹೇಳಿ. ಇನ್ನೊಂದ್ಸತಿ ಊಟ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿದ್ದೀವಿ, ಬರ್ತೀವಿ ಹೇಳಿ. ಇನ್ನೊಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ತೀವಿ. ಕೆಂಪಿರಪ್ಪಯ್ಯರ ಮನೆಗೆ ಇವತ್ತು ನಾಟಿ ಕೋಳಿ ಕೊಯ್ದಿದ್ರು, ಅದಕ್ಕೆ ಊಟ ಮಾಡಕ್ಕಂತ ಬಂದಿದ್ವಿ. ಬೆಳಗ್ಗೆಯಿಂದ ಎಲ್ಲ ಇಲ್ಲೇನೆ ಕೋಳಿ ಕೊಯ್ದು ಎಲ್ಲ ಸಾಂಬಾರಿಗೆ ಇಕ್ಕಿದ್ವಿ. ಊಟ ಮಾಡೋಣ ಅಂತ ನೋಡಿದ್ವಿ, ಇನ್ನೂ ಅದು ಬೆಂದಿರಲಿಲ್ಲ. ನಾಟಿ ಕೋಳಿದು ಬೇಗ ಬೇಯಲ್ವಲ್ಲ, ಅದಕ್ಕೆ ಇನ್ನೂ ಬೆಂದಿರಲಿಲ್ಲ. ಇನ್ನು ಅನ್ನ ಸಾರು ಸ್ವಲ್ಪ ಊಟ ಮಾಡಿ ಹೋಗ್ತಾ ಇದ್ದೀವಿ. ಹೋಗಿ ಮನೆ ತಕ ಕಸ ಹೊಡೆದು ಬರೋಣ ಅಂತ ಹೇಳಿ ಬಾಗಿಲು ನೀರು ಹಾಕಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ಮನೆ ತಕ್ಕ ನಾನು ಇದು ಕೆಂಪಿರಪ್ಪಯ್ಯರ ಮನೆ. ಇಲ್ಲಿ ಕೋಳಿ ಕೊಯ್ದವ್ರು ಇವತ್ತು. ಭಾಳ ಚೆನ್ನಾಗಿ ನೋಡ್ಕೊಂತಾರೆ ಪಾಪ. ಅದಕ್ಕೆ ಹೇಳೋದು, ಶ್ರೀಮಂತರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ ಅಂತೇಳಿ. ನಮ್ಮ ಮಾಮಗಂತೂ ಭಾಳ ಇಷ್ಟ ಅವ್ರ ಮನೆಯಾಗ ಕೋಳಿ ಸಾರು ಮಾಡೋದು. ಅದಕ್ಕೇನೆ. ಇದ್ಯಾಕಪ್ಪ ಇದು ಹಿಂಗೆ ಬಿಲ್ಡಪ್ ಕೊಡ್ತಾ ಐತೆ ಫೋನಾಗ ಮಾತಾಡ್ತಾ. ಅದೇ ಅಪ್ಪ ಇನ್ನೇನು ಇಲ್ಲ ಕಣ್ರಪ್ಪ, ಸುಮ್ಮನೆ ಹಿಂಗೆ ಓಡಾಡ್ತಾ ಇದ್ದೆ, ವಾಕ್ ಮಾಡ್ತಿದ್ದೆ. ನಿಮ್ಮದು ಗೌರ್ಮೆಂಟ್ ಕೆಲಸ ಅಲ್ಲ ಹೇಳಪ್ಪ. ಹೆಂಗೆ ಗೌರ್ಮೆಂಟ್ ಕೆಲಸ್ತಾರೆ. ನಮ್ಮ ಅಮ್ಮನೂ ಅದೇ ಆಸೆಗಿತ್ತು. ಹೌದು 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 ಭಾಳ. ಹೌದು. ಹೋಗ್ಬೋದು. ಆದರೆ ಅಮ್ಮ ಕೇಳಬೇಕು, ಕೇಳ್ತೀನಿ, ಕೇಳಿ ಹೋಗೋಣ ಹೇಳು. ನಾವೇನಿಲ್ಲ, ಫ್ರೀಯಾಗಿ ಇರ್ತೀವಿ. ಏನು ಕೆಲಸ ಇಲ್ಲ, ನಾನೇನು ಮಾಡೋದಿಲ್ಲ, ಆರಾಮಾಗಿರ್ತೀನಿ. ನಿಮ್ಮಂಥವ್ರು ಸಿಗಕ್ಕೆ ಪುಣ್ಯ ಮಾಡಿದ್ದೆ. ಇದ್ಯಾಕೆ ರುಚಕಯ್ಯ ಹಿಂಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನೋಡಿ. ಫೋನಾಗ ಯಾರನ್ನ ಮಾತಾಡ್ತಾ ಇದ್ದಾರೋ ಇಲ್ಲವೋ, ಸುಮ್ಮನೆ ಮಾತಾಡ್ತಾಳಂತೆ. ಏನು ಫೋನಾಗ ಮಾತಾಡೋದು ಕಾಯಿಲೆ ಬಂದೈತೋ ಏನೋ ಇವಳಿಗೆ. ಅಮ್ಮಣಿ ಕೆಂಪಮ್ಮ ಬರ್ರಮ್ಮಿಲ್ಲಿ. ಏನಪ್ಪ? ಅಲ್ಲ ನಿಮ್ಮ ಅಜ್ಜ ಒಂದು ತೊಟ್ಟ ಸಾರು ತಗೊಂಡೋಗಿರಿಂತಿ. ನಿಮ್ಮ ಮನೆ ಒಂದು ಟಿಫಿನ್ ಕೇರಿದ್ರೆ ತಾಂಬರ್ರಿ. ನಿಮ್ಮ ಅಮ್ಮ ಹೆಂಗೆ ಅಂದ್ಲು. ಹೇಳೋಗಪ್ಪ ಹೇಳೋಗು ಅಂತ ಹೇಳಿದ್ಲು. ನಿಮ್ಮ ಅಮ್ಮ ಒಂದು ಟಿಫಿನ್ ಕೇರಿ ತಾಂಬರ್ರಿ, ನಿಮ್ಮ ಅತ್ತಿ ಸಾರು ತಗೊಂಡೋಗಿರಿಂತಿ. ಬಿಡು, ಕರಿತೀವಿ. ಬಂದು ಉಂಬೋದಾದ್ರೆ ಉಣ್ಲಿ, ಇಲ್ಲಾಂದರೆ ಅವಳ ಅಮ್ಮಗೇನು ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗಿ ಕೊಡೋ ಅಂಥದ್ದೇನಿಲ್ಲ. ಸುಮ್ಮನಿರು ದೊಡ್ಡಪ್ಪ, ಅದೆಲ್ಲ ಕಳಿಸ್ಬಾರ್ದು. ಹೆಂಗನಾಗ್ಲಮ್ಮ ಅವರು ಒಂದು ತೊಟ್ಟ ಉಂಬ್ತಾರೆ, ಅದಕ್ಕಾಗಿನ. ಯಪ್ಪ, ಇವಳು ಯಾಕಪ್ಪ ಹಿಂಗೆ ಫೋನಾಗ ಮಾತಾಡ್ತಾಳೆ? ಅದು ಯಾಕಪ್ಪ ಫೋನ ಸುಮ್ಮನೆ ಮಾತಾಡುತ್ತೆ, ಸುಮ್ಮನೆ ಕಿವಿ ಕಿಕ್ಕೊಂಡು ಕೇರಿಯಾಗಿ ಇಲ್ಲೆಲ್ಲ ಓಡಾಡುತ್ತೆ. ಅದು ಫೋನ ಮಾತಾಡ್ತಾರೋ ಇಲ್ವ ಅಂದ್ಕೊಂಡು ಹೋಗುತ್ತೆ. ಅದು ಯಾರು ಮಾಡ್ತಾರೋ ಏನೋ ಗೊತ್ತಿಲ್ಲ. ಫೋನ್ ಅದ್ರಾಗೇನು ಯಾರು ಮಾತಾಡಲ್ಲ ಅನ್ಸುತ್ತೆ. ನಾನು ಅವತ್ತು ಅಲ್ಲಿ ಕೂಕೊಂಡು ಮಾತಾಡ್ತಿತ್ತು, ಸುಮ್ಮನೆ ಹೋಗಿ ಅಲ್ಲಿ ಕೂಕೊಂಡು ಅದು ಯಾರು ಉಸಿರು ಬಿಡೋ ಅದ್ರಾಗ ಯಾತು ಇಲ್ಲ. ಯಾರು ಮಾತಾಡಲ್ಲ ಅದ್ರಾಗೆ, ಯಾರು ಮಾತಾಡ್ತಾರೋ ಇಲ್ವ ಗೊತ್ತಿಲ್ಲ. ಸುಮ್ಮನೆ ಮಾತಾಡುತ್ತ ಮುಟ್ಟಿನಲ್ಲಿ ಕಿವಿ ಕಿಕ್ಕೊಂಡು ಅದು ಯಾತ ಏನು ಫೋನ್ ಮಾತಾಡೋಂಥ ಕಾಯಿಲೆ ಏನಾನು ಬಂದೈತೆ ಏನೋ. ಬಾ ಹೋಗೋಣ ಬಾ. ಸರಿ ಆಯ್ತು ಹೇಳಿ, ಕರ್ಕೊಂಬರ್ತೀವಿ. ಇಲ್ಲಾಂದ್ರೆ ಒಂದಿಷ್ಟು ಏನೋ ಟಿಫಿನ್ ಕೆರೆ ನಾನು ತಗೊಂಬರ್ತೀವಿ. ಜನ ನನಗೆಲ್ಲ ಸಿಗ್ತಾರೆ ಗೌರ್ಮೆಂಟ್ ಕೆಲಸದಾರು ಅಂದ್ಕೊಂಡಿದ್ರು. 1 ಲಕ್ಷ. 1 ಲಕ್ಷ ಆದರೆ ಮಸ್ತಾಗುತ್ತೆ ಹೇಳು. ಅತ್ಲಾಗ ಹೋಗ್ತಾ ಇದೆ, ಅತ್ಲಾಗ ಹೋಗ್ತೀನಿ. ಅತ್ಲಾಗ ಹೋಗಿ ಮಾತಾಡ್ತೀನಿ. ಅದೇನಪ್ಪ. ಅದೇ ನಾನು ಹಂಗೆ ಅಂದ್ಕೊಂಡೆ. ಇದ್ಯಾಕೆ ನಮ್ಮಿಂದಲೇ ಫೋನ ಮಾತಾಡ್ತಾ ಬರುತ್ತಿದ್ದು? ಅದು ನಾವು ನೋಡಲಿ ಅಂತ ನಮ್ಮಿಂದಲೇ ಗೊತ್ತಾಯ್ತು. ಸುಮ್ಮನೆ ಫೋನ ಮಾತಾಡ್ಕೊಂಡು ಅದ್ರಾಗ ಯಾರು ಮಾತಾಡಲಿಲ್ಲ ಅಂದ್ರೂ ಸುಮ್ಮನೆ ಹಂಗೆ ಮಾತಾಡೋ ಸ್ಟೈಲ್ ಮಾಡ್ತಾಯ್ತು ಅದು. ನೋಡಿ ಏನು ನೋಡೋಣ ಅದನ್ನ. ಹೌದಪ್ಪ ಹೌದು. ಎದ್ದುಬಿಟ್ರಾ? ಮಲ್ಕೊಂಡಿದ್ರಾ? ಮಲ್ಕೊಂಡಿದ್ರಾ ನೀವು? ಹೌದಪ್ಪ. ನಿದ್ದೆ ಮಾಡ್ಬೇಕು ಹೇಳ್ರಿ, ಪಾಚ್ ಮಾಡ್ಬೇಕು ಹೇಳಿ. ಸರಿ. ಹೌದು.
ಇವಳು ಯಾಕನ ನಮ್ಮಿಂದಲೇ ಫೋನ ಮಾತಾಡ್ಕೊಂಬತ್ತಾ ಇದ್ದಾಳೆ ಕಣೆ. ತಡಿ ಇವಜ್ಜಿತ ಮಾತಾಡೋಣ. ಎಲ್ಗ ಹೋಗ್ಯವ್ರಿ ಕಿಟ್ಟಪ್ಪನ ಸಸ್ಯರ್ ಗೊತ್ತಾ ಇದಾರೆ ನೋಡು. ಏನ್ರ ಮಾಮಣಿ ಎಲ್ಗೋಗಿದ್ರಿ? ಇವಜ್ಜಿನ ಕೇಳೋಣ ತಡಿ. ಸಣ್ಣಿಂಗಜ್ಜಿ ಕೇಳಿದ್ರೆ ಎಲ್ಲ ಗೊತ್ತಿರುತ್ತೆ, ಕೇಳೋಣ. ಎಲ್ಗೂ ಹೋಗಿರ್ಲಿಲ್ಲ, ಇಲ್ಲೇ ಇವ್ರ ಅಪ್ಪ ಇರ್ಮಂತಕ್ಕೆ ಹೋಗಿದ್ವಿ. ಆತೆ ಅಲ್ಲಿ ನಿಮ್ದು ಊಟ? ಉಂಡ್ಬಿಟ್ವಿ ಅಮ್ಮಣಿ, ಉಂಡು ಕುಕೊಂಡಿದ್ವಿ. ನಾನು ನಮ್ಮ ಅಜ್ಜ ಮಾತಾಡ್ತಾ ಕುಕೊಂಡಿದ್ವಿ. ಸಣ್ಣಿಂಗಜ್ಜಿ ಇವಳು ಯಾರ್ತ ಹಿಂಗೆ ಫೋನ ಮಾತಾಡ್ತಿರ್ತಾಳೆ ಯಾವಾಗ್ಲೂ. ಅದು ಯಾರ್ತಾಗಮ್ಮ ಇವಳು ಫೋನ್ ಸುಮ್ಮನೆ ನಿಕ್ಕೊಂಡು ಕಿವಿಯಾಗಿ ಓಡಾಡುತ್ತಿ. ಯಾರು ಮಾತಾಡಲ್ಲ ಅಂತೇಳಿ ಸುಮ್ಮನೆ ಕಿವಿ ಕಿಕ್ಕೊಂಡು ಓಡಾಡುತ್ತಂತ ಫೋನ ಮಾತಾಡ್ತಾನೆ. ಯಾರು ಮಾತಾಡಲ್ವಂತ ಕಣಮ್ಮ. ಅದೇ 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 ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಅಮ್ಮ ಬರ್ತೈತೆ. ನಮ್ಮ ಮಮ್ಮಿ ಬರ್ತಾರೆ. ಕಣೆ ಇವಳು ಸುಮ್ಮನೆ ಮಾತಾಡ್ತಿರೋದು ಅಲ್ಲ. ಅವಾಗಿಂದ ನಮ್ಮ ಹಿಂದೆನೇ ಫೋನ ಮಾತಾಡ್ತಾ ಬರ್ತಿದ್ಲ. ಅದಕ್ಕೆ ಅಲ್ಲಿ ನಿಂತ್ಕೊಂಡು ಬೇರೆ ಮಾತಾಡ್ತಾ ಇದ್ದಾಳೆ. ಅದಕ್ಕೇನೆ ಯಾರ್ದ ಫೋನ ಮಾತಾಡ್ತಾಳೆ ಅಂತ ಕೇಳಿದೆ. ಗೊತ್ತಿಲ್ಲ, ಸುಮ್ಮ ಫೋನ್ ಒತ್ತದೇನೆ, ಒತ್ತೊತ್ತು ಬಿಡುತ್ತೆ, ಸುಮ್ಮನೆ ಮಾತಾಡ್ಕೊಂಡು ಕಿವಿ ಕಿಕ್ಕೊಂಡು ಹೋಗುತ್ತೆ. ಅದ್ರ ಮಾತಾಡ್ತಾರೋ ಬಿಡ್ತಾರೋ ತಿಕ್ಲ ಅಂದ್ರೆ ತಿಕ್ಲ ಕಣಮ್ಮನಿ. ಅವಳಿಗೆ ಫೋನ್ ಕೊಡ್ಸವಳೆ. ಅಯ್ಯೋ ಫೋನ್ ಕೊಡಿಸ್ಬಾರ್ದು. ಫೋನ್ ಯಾಕೆ ಕೊಡ್ಸೇಳತ್ತು? ಇದಕ್ಕೆ ಗೊತ್ತಾಗಲ್ಲ ಅಂದ್ರೆ ಗೊತ್ತಾಗಲ್ಲ ಅವು. ಯಾರು ಮಾತಾಡಲ್ವಂತ ಹೇಳು. ಅವನು ಹಂಗೆ ಗಮ್ತಿದ್ದ ಅಲ್ಲಿ, ಇವನಿದ್ದಾನಲ್ಲ ಸೌರಿ ಹಂಗೆ ಗಮ್ತಿದ್ದ. ಯಾರು ಮಾತಾಡಲ್ಲ ಏನಿಲ್ಲ, ಸುಮ್ಮನೆ ಅಂತ ಹೇಳಿ ಹೇಳ್ತಿದ್ದ. ಸುಮ್ಮನೆ ಬಿಲ್ಡಪ್ಪಿಗೆ ಮಾತಾಡ್ತಾಳೆ ಅನ್ಸುತ್ತೆ. ಬಿಲ್ಡಪ್ಗೆ ನಮ್ಮ ತಾಯಿಗೆ ಗೌರ್ಮೆಂಟ್ ಕೆಲಸದಾರೋ ಅಂತ ಸುಮ್ಮನೆ ಮಾತಾಡುತ್ತೆ. ಅದೇ 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 ಇವಳು ನಮಗೆ ತೋರ್ಸಕ್ಕೆ ಕೆಂಪಿ ನಾನು ಫೋನ ಮಾತಾಡ್ತಾ ಇದ್ದೀನಿ, ಗೌರ್ಮೆಂಟ್ ಕೆಲಸ ಸಿಕ್ಕವ್ರೆ ಅಂತ ಸುಮ್ಮನೆ ಬಿಲ್ಡಪ್ಗೆ. ಆಮೇಲೆ ನಾವು ಸುಮ್ಮನೆ ನೋಡ್ತೀವಿ, ಸುಮ್ಮನೆ ಕುಕ್ಕಂಡು ನಾನು ನಮ್ಮ ಅಜ್ಜ ನೋಡ್ತೀವಿ. ಇಲ್ಲಿ ಕುಕ್ಕಂತೀವ ಸುಮ್ಮನೆ ನೋಡ್ತೀವಿ, ಸುಮ್ಮನೆ ಮಾತಾಡುತ್ತೆ. ಅದು ಗೊತ್ತಾಗಲ್ಲ. ಸಣ್ಣಿಂಗಜ್ಜಿ ಚೆನ್ನಾಗಿ ಹೇಳೋದು ಕಣ. ಸಣ್ಣಿಂಗಜ್ಜಿ ಗೊತ್ತಿರುತ್ತೆ. ಅವಜ್ಜಿ ಚೆನ್ನಾಗಿ ಮಾತಾಡುತ್ತೆ ಹೇಳು. ನಾನು ಅದಕ್ಕೆ ಅವಜ್ಜಿನ ಕೇಳಿದೆ. ಇಲ್ಲೋಡು ನಾವು ಸುಮ್ಮನೆ ನೋಡ್ತೀವಿ ಕುಕ್ಕಂಡು. ನಿಮ್ಮ ಬಾಯಾಗಿರಲಿ ಯಾರು ತಗೊಂಡ್ಬೇಡ, ಆಮೇಲೆ ಸಣ್ಣಿಂಗಜ್ಜಿ ಹಂಗಂದ್ಲು ಅಂತ ಹೇಳ್ಬೇಡ. ಮಾತು ನಿಸಿಕ್ ಮಾತಾಡೋದು. ಯಾರು ತಾವು ಹೇಳಕೋಬೇಡ ಹಂಗ ಅಮ್ಮನಿ. ಮಾತಾಡ್ತಾಳೆ. ಅಮ್ಮ ಒಳ್ಳೆಳಲ್ಲ ಯಪ್ಪ, ಮೊದಲೇ ಸೂರಿ ಅಂತಾಳ ಅಮ್ಮಯ್ಯ. ಯಪ್ಪ ಒಳ್ಳೆಳಲ್ಲ. ಯಾಕೆ ಬೇಕು? ಯಾತೂ ಮಾತಾಡೋದಲ್ಲ. ನಿಮ್ಮ ಸೆನಕೈತಲ್ಲ ಇವಾಗ, ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಕಾತಾಡಿಸ್ಕೊಂಡು. ಚೆನ್ನಾಗೈತೆ ಕಣಜ್ಜಿ. ಇವಾಗ ನಮ್ಮ ಮಾಮೇನ ಚೆನ್ನಾಗಿ ನೋಡ್ಕೊಂಬತ್ತೆ. ಚೆನ್ನಾಗಿದ್ದೀವಿ ಎಲ್ಲಾನ. ಚೆನ್ನಾಗಿದ್ದೀವಿ. ಸೆನಕ್ಕಿದ್ರೆ ಸಾಕಮ್ಮ. ಯಾರನಾತು ಅಮ್ಮನಿ ಸೆನಕ್ಕಿದ್ರೆ ನೋಡ್ಬೋದು. ಸೆನಕ್ಕಿರ್ಲೇಳು. ನಾವು ಹೋಗ್ತೀವಿ. ನೋಡಿದ್ರಲ್ಲ ವೀಕ್ಷಕ, ಈಗ ಗಿರ್ಜಿಂಬೆ ಸುಮ್ಮನೆ ಫೋನ್ ಕಿವಿ ಕಿಕ್ಕೇಳಿ ಹೆಂಗೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತೇಳಿ. ಫೋನ್ ತಗೊಂಬಂದಾಗ ನಾನು ಯಾರು ತಗೋ ಮಾತಾಡ್ತಾ ಇದ್ದೀನಿ, ನನಗೂ ಗೌರ್ಮೆಂಟ್ ಕೆಲಸ ಯಾರಾದರೂ ಇದ್ದಾರೆ ಎಂಬ ಥರ ಗೌರ್ಮೆಂಟು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಮಾತಾಡ್ತಾ ಇದ್ದಾರೋ ಬಿಡ್ತಾ ಇದ್ದಾರೋ ಗೊತ್ತಿಲ್ಲ. ನೋಡ್ರಿ, ನೋಡ್ತಾ ಇರಿ. ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.